ಗದಗ ಜಿಲ್ಲೆ ಲಕ್ಕುಂಡಿ ರಿತ್ತಿ ಕುಟುಂಬಕ್ಕೆ ನಿಧಿ ಪತ್ತೆ ಪ್ರಕರಣ. ಸರ್ಕಾರಕ್ಕೆ ನಿಧಿಯನ್ನ ಹಸ್ತಾಂತರಿಸಿದ್ದ ಪ್ರಜ್ವಲ್ ರಿತ್ತಿಯ ಶಿಕ್ಷಣಕ್ಕೆ ನೆರವು ನೀಡಲಾಗಿದೆ. ಪ್ರಜ್ವಲ್ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನ ಖಾಸಗಿ ಶಿಕ್ಷಣ ಸಂಸ್ಥೆ ಹೊತ್ತಿದೆ. BH ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ 8ನೇ ತರಗತಿ ಓದ್ತಾ ಇರುವಂತಹ ಪ್ರಜ್ವಲ್ PUC ತನಕ ಉಚಿತ ಶಿಕ್ಷಣದ ನೆರವು ನೀಡೋದಾಗಿ ಘೋಷಣೆ ಮಾಡಿದೆ. ಡಿಗ್ರಿ ಸ್ನಾತಕೋತ್ತರ ಶಿಕ್ಷಣದ ಭರವಸೆಯನ್ನ ಕನಕದಾಸ ಶಿಕ್ಷಣ ಸಂಸ್ಥೆ ನೀಡಿದೆ. ಶಿಕ್ಷಣದ ಜವಾಬ್ದಾರಿಯನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಘೋಷಣೆ ಮಾಡಿರೋದು. PUC ತನಕ ಉಚಿತ ಶಿಕ್ಷಣ ನೀಡೋದಾಗಿ ಘೋಷಣೆ. ಇನ್ನು ಡಿಗ್ರಿ ಸ್ನಾತಕೋತ್ತರ ಶಿಕ್ಷಣದ ಭರವಸೆಯನ್ನ ಕನಕದಾಸ ಶಿಕ್ಷಣ ಸಂಸ್ಥೆ ಕೊಟ್ಟಿದೆ. ಸಿಕ್ಕಂತಹ ನಿಧಿಯನ್ನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಹಸ್ತಾಂತರಿಸಿದಂತಹ ಪ್ರಜ್ವಲ್ ಕೆಲಸಕ್ಕೆ ವ್ಯಾಪಕ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ಆತನನ್ನು ಆಧುನಿಕ ಕನಕ ಅಂತ ಹೇಳಿ ಕೂಡ ಇಲ್ಲಿಯ ಮುಖಂಡರು ಹೇಳ್ತಕ್ಕಂಥದ್ದು. ಆತನಿಗೆ ಸಹಾಯ ಮಾಡಲಿಕ್ಕೆ ಆತನ ಶಿಕ್ಷಣಕ್ಕೆ ನೆರವಾಗಲಿಕ್ಕೆ ಅನೇಕ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ನಮ್ಮ ಜೊತೆಗೆ ಬಂದಿದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಒಂದು ಒಳ್ಳೆಯ ಕೆಲಸ, ಭಾಳಷ್ಟು 2-3 ದಿನಗಳಿಂದ ಅವರ ಕೆಲಸಕ್ಕೆ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ಜೊತೆಗೆ ಸಹಾಯ ಆಗಬೇಕಂತನೂ ಮಾತು ಇತ್ತು. ಈಗ ತಾವು ಶಿಕ್ಷಣ ವ್ಯವಸ್ಥೆ ನೋಡ್ಕೋತೇವೆ ಅವ್ರದ್ದು ಅಂತ ಹೇಳಿ ಹೇಳಾಗ್ತಾರೆ. ಏನೇನು ವ್ಯವಸ್ಥೆ ಮಾಡ್ತಿರ್ತಾರೆ? ಏನು ನಮ್ಮ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಮೆರೆದಂಥ ನಮ್ಮೂರಿನ ಹುಡುಗ ಪ್ರಜ್ವಲ್ ರಿತ್ತಿ ಈಗಾಗಲೇ ನಮ್ಮ ಸಂಸ್ಥೆಯಾದಂಥ BH ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಓದ್ತಾ ಇದ್ದಾನೆ. ನಮ್ಮ ಸಂಸ್ಥೆಯು PUC ಸೆಕೆಂಡ್ ಇಯರ್ ತನಕ ಏನು ನಮ್ಮ ಸಂಸ್ಥೆ ಇದೆ ಅಲ್ಲಿ ತನಕ ಅವಂಗ ಉಚಿತವಾಗಿ ಶಿಕ್ಷಣ ಕೊಡಿಸುವುದರ ಮುಖಾಂತರ ಹಾಗೂ ಏನು ಅವರ ಬೇಡಿಕೆ ಇದೆ ಲಕ್ಕುಂಡಿ ಪ್ರಾಧಿಕಾರದ ರಾಜ್ಯ ಮಟ್ಟದ ಸಲಹಾ ಸಮಿತಿಯ ಸದಸ್ಯನಾಗಿ ನಾನು ಅವರಿಗೆ ಬೇಡಿಕೆ ಕೇಳಿದ್ದೆ. ಅವ್ರ ಬೇಡಿಕೆ ಹೇಳಿದ್ದಾರೆ. ಮಾನ್ಯ ಸಚಿವರಾದಂಥ HK ಪಾಟೀಲ್ ಸಾಹೇಬರಿಗೆ ನಾನು ತಕ್ಷಣ ಅವ್ರ ಬೇಡಿಕೆಯನ್ನು ಸಲ್ಲಿಸಿದ್ದೇನೆ. ಊರಿನ ಗ್ರಾಮಸ್ಥನಾಗಿಯೂ ಕೂಡ ಕೆಲವೊಂದು ಬೇಡಿಕೆಯನ್ನು ಸಲ್ಲಿಸಿದ್ದೇನೆ. ಸುಮಾರು 12:30ಕ್ಕೆ ಮಾನ್ಯ ಸಚಿವರು ಲಕ್ಕುಂಡಿಗೆ ಆಗಮಿಸಿ ಸೂಕ್ತ ಒಂದು ಅವನಿಗೆ ಗೌರವ ಸಲ್ಲಿಸ್ತಾರೆ ಅನ್ನುವ ಒಂದು ವಿಶ್ವಾಸ ಇದೆ. ಪೂರ್ವ ಸಮಾಜದ ಮುಖಂಡರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಹೆಂಗೆ ಸಮಾಜದ ಒಬ್ಬ ಹುಡುಗ ಒಂದು ಮಾದರಿಯ ಕೆಲಸ ಇವತ್ತು ಪ್ರಜ್ವಲ್ ರಿತ್ತಿ ಅವ್ರ ತಾಯಿಯವರು ಅತ್ಯಂತ ಕಡು ಬಡತನದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಮಣಿ ತೆಗಿಯೋಕೆ ಬೇರೆಯವ್ರನ್ನ ಹಚ್ಚಿದರೆ ತರ ತೆಗಿಯೋಕೆ ಖರ್ಚು ಹೆಚ್ಚು. ಲಕ್ಕುಂಡಿಯಲ್ಲಿ ಸಿಕ್ಕಿರೋದು ನಿಧಿ ಪೂರ್ವಜರ ಆಸ್ತಿ ಅಲ್ಲ. ಕೈಯಿಂದ ಕೈಗೆ ಹಸ್ತಾಂತರ ಮಾಡಿದ್ರೆ ಅದು ಪೂರ್ವಜರ ಆಸ್ತಿ. ಪುರಾತತ್ವ ಇಲಾಖೆಯ ನಿರ್ದೇಶಕ ಡಾಕ್ಟರ್ R. ಶೇಜೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಭೂಮಿ ಮೇಲೆ ಸಿಕ್ಕ ವಸ್ತುಗಳು ಕೆಲವೊಮ್ಮೆ ನಿಧಿಗಳಾಗಿರುತ್ತೆ. ನಿಧಿ ಸಿಕ್ಕ ಜಾಗದಲ್ಲಿ ಉತ್ಖನನದ ಬಗ್ಗೆ ಚರ್ಚೆ ನಡೆಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸಿಕ್ಕಂತಹ ಚಿನ್ನ ನಿಧಿಯೋ ಅಥವಾ ಪೂರ್ವಜರ ಆಸ್ತಿಯೋ ಅನ್ನೋ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ನಿನ್ನೆ ಕೂಡ ಅಧಿಕಾರಿಗಳು ಸ್ಪಷ್ಟನೆಯನ್ನು ನೀಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಪುರಾತತ್ವ ಇಲಾಖೆಯ ನಿರ್ದೇಶಕರು ಡಾಕ್ಟರ್ ಶೇಜೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲಿಗೆ ಇದು ನಿಧಿಯೋ ಅಥವಾ ಪೂರ್ವಜರ ಆಸ್ತಿಯೋ? ಸರ್, ನಿಧಿ ಸರ್. ಇದು ನಮಗೆ ಏನಂದರೆ ಭೂಮಿಯಲ್ಲಿ ಯಾವುದೇ ವಸ್ತು ಆಕಸ್ಮಿಕವಾಗಿ ಸಿಕ್ಕರೆ, ಭೂಮಿಗೆ ಅಂಟಿಕೊಂಡಂತೆ ಭೂಮಿ ಒಳಗೆ ಸಿಕ್ಕರೆ ಅದು ನಿಧಿನೇ ಸರ್. ಈಗ ಅಲ್ಲಿ ವಾದದ ಪ್ರಕಾರ, ಗ್ರಾಮಸ್ಥರು ಹೇಳೋ ಪ್ರಕಾರ, ನಮ್ಮ ಪೂರ್ವಜರು ಇಟ್ಟಿರ್ಬೋದು ಒಂದು ಶತಮಾನದ ಹಿಂದೆ, ಅಥವಾ ಒಂದು ನಮ್ಮ ಅಜ್ಜ ಮುತ್ತಜ್ಜ 100-106 ವರ್ಷದ ಹಿಂದೆ ಇಟ್ಟಿರಬಹುದು ಅಂತ. ಅದು ಬಿಟ್ಟರೆ ಅವ್ರ ಆಸ್ತಿ ಆಗುತ್ತಾ ಅಂತ? ಸರ್, ಪೂರ್ವಜರ ಆಸ್ತಿ ಅಂದರೆ ಅವ್ರು ವಂಶ ಪಾರಂಪರ್ಯ ಬಳಕೆ ಮಾಡ್ಕೊಂತ ಯೂಸ್ ಮಾಡ್ಕೊಂತ ಬಂದಿರ್ತಾರೆ ಸರ್. ಇದು ಅವರಿಗೇನೆ ಅರಿವಿಲ್ಲ, ಅಂದರೆ ಅವರಿಗೆ ಗೊತ್ತಿಲ್ಲ. ಕೈಯಿಂದ ಕೈಗೆ ಪಾಸ್ ಆದ್ರೆ ಮಾತ್ರ ಅವ್ರಿಗೆ ಅವ್ರ ಅಲ್ಲ, ಅಂದರೆ ಅದು ಚಾಲನೆಯಲ್ಲಿ ಇರುತ್ತೆ ಸರ್. ಅದು ಚಾಲನೆಯಲ್ಲಿ ಇರುತ್ತೆ, ಪೂಜೆ ಮಾಡ್ತಿರ್ತಾರೆ, ಬಳಕೆ ಮಾಡ್ತಿರ್ತಾರೆ. ಏನೂ ಇಲ್ಲ, ಇದು ಭೂಮಿಯಲ್ಲಿ ಒದಗಿ ಹೋಗಿರ್ತಕ್ಕಂಥದ್ದು. ಈಗ ಸಿಕ್ಕಂಥ ಟೈಮಲ್ಲಿ ಅವರು ಮುತ್ತದನ ಆಸ್ತಿ ಅದು ಅಂತಾರೆ. ಅಲ್ಲ ಸರ್, ಅದು ನಿಧಿನೇ. ಯಾಕಂದರೆ ಭೂಮಿ ಒಳಗೆ ಸಿಕ್ಕಿರ್ತಕ್ಕಂಥದ್ದು ನಿಧಿನೇ ಸರ್. ಅದು ಅಕಸ್ಮಾತಾಗಿ ಸಿಕ್ಕಿರ್ತಕ್ಕಂಥದ್ದು. ಅವರಿಟ್ಟು ಏನೋ ಇದು ಮಾಡಿದ್ರು, ಇದು ಅಕಸ್ಮಾತಾಗಿ ಸಿಕ್ಕಿದ್ದು ಸರ್ಕಾರದ ವಶಕ್ಕೆ ಕೊಟ್ಟಿದ್ದಾರೆ. ಖಂಡಿತ ನಿಧಿನೇ ಸರ್ ಅದು. ಈಗ ನಿಧಿ ನಿಕ್ಷೇಪಗಳ ಅಧಿನಿಯಮ 1962 ಪ್ರಕಾರ ಭೂಮಿ ಮೇಲೆ ಸಿಕ್ಕರು 10 ರೂಪಾಯಿಗಿಂತ ಜಾಸ್ತಿ ಮೌಲ್ಯ ಅದ, ಭೂಮಿ ಮೇಲೆ ಸಿಕ್ಕರು ಅಂತ ಐತಿ. ಹಂಗೆ ಮೇಲೆ ಸಿಕ್ಕಾಗ ಅದನ್ನು ನಾವು ಆಸ್ತಿ ಅಂತ, ನಮ್ಮ ಆಸ್ತಿ ಅಂತ ಕ್ಲೇಮ್ ಮಾಡ್ಕೋಬೋದಲ್ಲ ಸರ್? ಅದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಕೆಲವೊಂದು ಆಂಟಿಕ್ ಪೀಸ್ಗಳು ಸಿಗ್ತವೆ, ಇದು ಸಿಗ್ತವೆ, ಅದು ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ಬೋದು. ನಾವು ಒಂದೇ ತೀರ್ಮಾನ ಮಾಡೋಕ್ಕಾಗಲ್ಲ.
ಬಟ್ ಅದರ ಎಷ್ಟು ವರ್ಷ ಹಳೇದು ಏನು ಅದ್ರ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡಿಬಿಟ್ಟು ಮುಂದೆ ಕ್ರಮ ಕೈಗೊಳ್ಬೋದು ಸರ್. ಅಂದರೆ 100 ವರ್ಷದ ಮೇಲೆ ಮಾತ್ರ ಆ್ಯಂಟಿಕ್ಗಳು? ಹೌದು ಸರ್, 100 ವರ್ಷದ ಮೇಲ್ಪಟ್ಟವೆಲ್ಲ ಆಂಟಿಕೆ ಸರ್. ಈಗ ಅದ್ರ ಒಳಗಿದ್ರೆ ಅದು ನಮ್ಮ ಆಸ್ತಿ ನಾವು ಕ್ಲೇಮ್ ಮಾಡ್ಬೋದು ಅನ್ನೋದಕ್ಕಿಂತ ಅದೊಂದು ನಮ್ಮ ಇದರಲ್ಲಿ ನಿಧಿ ಒಳಗೆ ಬರುತ್ತೆ. 100 ವರ್ಷ ಹಳೇದೆಲ್ಲ ನಮಗೆ ಸ್ಮಾರಕಗಳು ಇವೇನು ವ್ಯಾಪ್ತಿ ಬರುತ್ತೆ ಇದ್ರ ವ್ಯಾಪ್ತಿಯಲ್ಲಿ ಬಂದ್ಬಿಡ್ತವೆ ಸರ್ ಅವೆಲ್ಲ. ಅದ್ರ ಒಳಗಿದ್ರೆ ನಾವು ಕ್ಲೇಮ್ ಮಾಡ್ಕೋಬೋದು? ಇಲ್ಲ ಸರ್, ಅದ್ರ ಬಗ್ಗೆ ಜಿಲ್ಲಾಡಳಿತ ಸ್ಪಷ್ಟನೆ ಕೊಡ್ತಿದೆ. ನಾನು ಓನ್ಲಿ 100 ಇಯರ್ಸ್ ಓಲ್ಡು ನಿಧಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. 100 ಇಯರ್ಸ್ ಓಲ್ಡ್ ಇರ್ತಕ್ಕಂಥದ್ದು ನಿಧಿ ವ್ಯಾಪ್ತಿಯೊಳಗೆ ಬರುತ್ತೆ ಸರ್. ಸರ್, ಈಗ ನಿಧಿ ಲಕ್ಕುಂಡಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗ ಅಲ್ಲೇ ಉತ್ಖನನ ಸ್ಟಾರ್ಟ್ ಆಗ್ತೈತೋ ಅಥವಾ ಈಗ ಇಷ್ಟಕ್ಕೆ ಬಿಡ್ತಿರೋ ಮತ್ತೇನಾದರೂ ಸಿಗ್ಬೋದು ಅಂತೇಳಿ ಮುಂದಿನ ಪ್ರಕ್ರಿಯೆಗಳೇನಾದರೂ? ಸರ್, ಈಗ ಮನೆ ಜಿಲ್ಲಾಧಿಕಾರಿಗಳು ಮನೆ ಸಚಿವರ ಜೊತೆ ಚರ್ಚೆ ಮಾಡ್ತೀವಿ. ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೋದು, ಅವ್ರು ಏನು ಹೇಳ್ತಾರೋ ಅದರ ಡೈರೆಕ್ಷನಲ್ಲಿ ನಮ್ಮ ಇಲಾಖೆಯಿಂದ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಾವು ಕೆಲಸ ಮುಂದುವರಿಸ್ತೀವಿ ಸರ್. ಗದಗ ಲಕ್ಕುಂಡಿಯಲ್ಲಿ ಇದೆಯಾ ಚಿನ್ನದ ನಿಧಿಗಳ ರಾಶಿ? ಕಳೆದ 40 ವರ್ಷದಿಂದ ನಿಧಿಗಾಗಿ ಗ್ರಾಮದಲ್ಲಿ ಹುಡುಕಾಟ ನಡೆದಿದೆ. ಬಸಪ್ಪ ಬಡಿಗೇರ್ಗೆ ಹಲವು ಪುರಾತನ ವಸ್ತುಗಳು ಸಿಕ್ಕಿದೆ. ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಸೇರಿದಂತೆ ಹಲವು ವಸ್ತುಗಳು ಪತ್ತೆ ಆಗಿದೆ. ಬಸಪ್ಪ ಬಡಿಗೇರ್ ಹಲವು ವರ್ಷಗಳಿಂದ ಶೋಧ ನಡೆಸಿದ್ದಾರೆ. ಮಳೆ ಬಂದಾಗ ಗ್ರಾಮದಲ್ಲಿ ಬಸಪ್ಪ ಶೋಧ ಮಾಡ್ತಾರೆ. ಈ ಹಿಂದೆ ಸಾಕಷ್ಟು ಪುರಾತನ ಕಾಲದ ವಸ್ತುಗಳು ಪತ್ತೆ ಆಗಿದೆ. ಕೊನೆಯದಾಗಿ ತಿಂಗಳ ಹಿಂದೆ ಕಪ್ಪು ಸ್ಫಟಿಕ ಪತ್ತೆಯಾಗಿತ್ತು. ಸಿಕ್ಕ ವಸ್ತುಗಳನ್ನ ಸರ್ಕಾರಕ್ಕೆ ಹಸ್ತಾಂತರ ಮಾಡುತ್ತಿದ್ದಾರೆ ಬಸಪ್ಪ. ಈಗ ಮತ್ತೆ ಗ್ರಾಮದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗಿದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಗದಗ್ನ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಸಂಪತ್ಭರಿತ ನಾಡು ಅಂತ ಹೇಳೋದಕ್ಕೆ ಬಹಳಷ್ಟು ಉದಾಹರಣೆಗಳು ಸಿಗ್ತಾ ಇದೆ. ರಿತ್ತಿ ಕುಟುಂಬ ತಮ್ಮ ಮನೆಯ ಪಾಯ ತೋಡುವಂಥ ಸಂದರ್ಭದಲ್ಲಿ ಚಿನ್ನದ ಬಿಂದಿಗೆ ಸಿಕ್ಕಿತ್ತು. ಈಗ ಈ ಬಸವರಾಜ ಬಡಿಗೇರ್ ಅನ್ನೋರು ಒಂದು 40 ವರ್ಷದಿಂದ ಈ ರೀತಿ ಅಮೂಲ್ಯವಾದಂತಹ ಹವಳಗಳು, ಚಿನ್ನ ಹೀಗೆ ತಮ್ಮ ಜಮೀನಿನಲ್ಲಿ ಉಳುವಂಥ ಸಂದರ್ಭದಲ್ಲಿ ಸಾಕಷ್ಟು ನಿಧಿಗಳು ಸಿಕ್ಕಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಬಸವರಾಜ್ ಬಡಿಗೇರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರಿ, ಯಾವಾಗಿಂದ ಸಿಕ್ಕಿದ್ದು? ಎಷ್ಟು ವರ್ಷ ನೀವು ಇದನ್ನ, ಆಮೇಲೆ ಎಲ್ಲಿ ಸಿಕ್ಕಿದ್ದು? ನಂದು 40-45 ವರ್ಷದಿಂದ ದೊಡ್ಡ ಸಾಧನೆ. ಒಂದು ಮಳೆ ಯಾಕಂದ್ರೆ ನಾನು ಒಂದು ತೆಂಬಿ ಹಿಡ್ಕೊಂಡು ಹೋಗಿ ಒಂದು ಹೊಲದಾಗ ಹೋಗಿ ಹುಡ್ಕೋದ ಒಂದು ಕೆಲಸ. ಏನಿಲ್ಲ ಅಂದ್ರೆ ಒಂದು 3-4 ಮನೆ ಹಿಡ್ಕೊಂಡು ಆರಿಸ್ಕೊಂಡು ಬರ್ತೀನಿ. ಏನ್ರಿ ಬಂಗಾರ ನಾಣೆ ಸಿಕ್ಕಿದ್ದು ಲಕ್ಕುಂಡಿ ಒಳಗೆ ಇಲ್ಲೇ ಊರಾಗ ಸಿಕ್ಕಿತ್ತದು. ನಾನು ಅದನ್ನ ಎಸ್ ಕೆ ಪಾಟೀಲ್ ಸಾಹೇಬ್ರಿಗೆ ಅಷ್ಟು ಹಸ್ತಾಂತರ ಮಾಡೀನಿ. ಅಷ್ಟು ಕಾಲದ ಹಳೆ ಕಾಲದ್ದು 5 ನೋಟು, 2 ನೋಟು, ಏನ್ರಿ 5 ಪೈಸಾ 10 ಪೈಸೆ 20 ಪೈಸೆ ಅಷ್ಟು ನಾಣ್ಯ ಎಲ್ಲ ಭಾಳ ಸಂಗ್ರಹ ಮಾಡಿ ನಾನು ಹೇಳಕ್ಕೆ ಖುಷಿ ಅನ್ಸುತ್ತೆ ನನಗೆ. ಅಷ್ಟು ಸಂಗ್ರಹ ಮಾಡಿ ಮೊನ್ನೆ ಹೋದ ನವಂಬರ್ ತಿಂಗಳದಾಗ 24 ಇಸ್ವಿಯಾಗ ಅಷ್ಟು ಹಸ್ತಾಂತರ ಮಾಡೀನಿ. ಏನ್ರಿ ನಿನ್ಗೇನು ಬೇಕಪ್ಪ ಅಂತ ಕೇಳಿದರು. ನನಗೊಂದು ಮಗ ಕೆಲಸ ಕೊಡಲಿ ಅಂದೆ, ಕೆಲಸ ಕೊಟ್ಟಾರ. ಭಾಳ ಖುಷಿಯಾಗೈತಿ. DCFSನಾಗ ಮಗ ಹೊಂಟಾನ. ಏನ್ರಿ ನಾನು ಒಂದು 40-45 ವರ್ಷದಿಂದ ಈಗ ನನಗೆ 70 ವಯಸ್ಸು. ಏನ್ರಿ ಯಾವ ಚಟ ಇಲ್ಲ, ಕಂಬಾರಿಕೆ ಕೆಲಸ ಮಾಡ್ತೀನಿ, ದುಡಿತೀನಿ, ಇನ್ನೂ ಕೆಲಸ ಮಾಡ್ತೀನಿ. ಅದ್ರ ಬಲಗಣ್ಣು ಸ್ವಲ್ಪ ಸಮಸ್ಯೆ ಇದ್ದದಕ್ಕೆ ಈಗ ಒಟ್ಟು ಯಾವ್ದಾರ ಒಂದು ಮನೆಗೆ ಬರ್ತೀನಿ ರೀ. ತೊಗೊಂಬಂದು ಒಂದು ಡಬ್ಬೆಗೆ ಹಾಕಿ ಇಟ್ಬಿಡೋದು. ಮನೆಯಾಗ ಯಾವಾಗ ಹುಡುಕ್ತೀರಿ ನೀವು? ಯಾವಾಗ ಮಳೆ ಬರಬೇಕು. ಮಳೆ ಆದಾಗ ಅದು ಕಾಣೋದು. ಎಲ್ಲಿ ಹುಡುಕ್ತೀರಿ? ಒಂದು ಇಲ್ಲಂದ್ರೆ ಕಂಡನೂರು ಹೊಲ ಅಂತ ಐತಿ, ಬಸವಣ್ಣದೇವ್ರ ಗುಡಿಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.